ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಆಗಿರುವ ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಲೈಮ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಶೆಫ್ ನನಗೆ ಈ ರೆಸಿಪಿ ಶೇರ್ ಮಾಡಿದ್ರು. ಒಂದು ಗ್ಲಾಸ್ ಕುಡಿದು ನೋಡಿ, ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಮಾಮೂಲಿ ಲೈಮ್ ಜ್ಯೂಸ್ಗಿಂತ ಇದು ತುಂಬಾನೇ ಸಖತ್ತಾಗಿ ಟೇಸ್ಟಿ ಆಗಿರುತ್ತೆ. ಲಿಮ್ಕ್ ಅಥವಾ ರಸ್ನ ಲೈಮ್ ಜ್ಯೂಸ್ ನಿಮಗೆ ಪೌಡರ್ ಸಿಗುತ್ತಲ್ವಾ, ಅದೇ ರೀತಿ ಟೇಸ್ಟ್ ಇರುತ್ತೆ. ಬನ್ನಿ 2 ಕಪ್ ಲೈಮ್ ಜ್ಯೂಸ್ ಮಾಡೋಣ. ಈಗ ನಾನು ಒಂದು ಲಿಂಬೆ ಹುಳಿಯನ್ನು ಚೆನ್ನಾಗಿ ತೊಳೆದಿದ್ದೇನೆ. ಇದನ್ನು ಕಟ್ ಮಾಡ್ಕೊಳ್ಳಿ ಮತ್ತು ಬೀಜವನ್ನು ತೆಗೆದುಕೊಳ್ಳಿ. ಆಮೇಲೆ ಒಂದು ಮಿಕ್ಸರ್ ಅಥವಾ ಜ್ಯೂಸರಲ್ಲಿ 2 ಕಪ್ ಕೋಲ್ಡ್ ನೀರು ಹಾಕಬೇಕು. ನೀವು ಬೇಕಿದ್ರೆ ಮತ್ತೆ ಐಸ್ ಹಾಕ್ಬೋದು. ಮತ್ತು ಸಕ್ಕರೆ ನಾನಿಲ್ಲಿ 8 ಟೀ ಸ್ಪೂನ್ ಹಾಕಿದ್ದೇನೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಡಿಸಾಲ್ವ್ ಆಗಬೇಕು, ಸಕ್ಕರೆ ಚೆನ್ನಾಗಿ ಕರಗಬೇಕು. ಇದೇ ನಮ್ಮ ರೆಸಿಪಿ ಸ್ಪೆಷಲ್. ನಾವು ಜ್ಯೂಸರ್ ಅಥವಾ ಬ್ಲೆಂಡರಲ್ಲೇ ಮಾಡುವಂಥದ್ದು. ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಲಿಂಬೆಹಣ್ಣನ್ನು ಡೈರೆಕ್ಟ್ ಹಾಕಿ. ಈಗ ಸ್ವಲ್ಪ ಸೆಕೆಂಡ್ ನೀವು ಮಿಕ್ಸರ್ ಆನ್ ಮಾಡಬೇಕು. ಜಾಸ್ತಿ ಗ್ರೈಂಡ್ ಆಗಬಾರ್ದು. ಜಾಸ್ತಿ ಗ್ರೈಂಡ್ ಆದರೆ ಕಹಿ ಆಗುತ್ತೆ. ಸ್ವಲ್ಪ ಮಿಕ್ಸರ್ ನೀವು ಸ್ವಲ್ಪ ಸೆಕೆಂಡ್ ಆನ್ ಮಾಡಿ ನೋಡಿ, ಈ ಥರ ಆಗುತ್ತೆ. ಮತ್ತು ಇದನ್ನೀಗ ನೀವು ಸ್ಟ್ರೈನ್ ಮಾಡ್ಕೊಳ್ಬೇಕು. ಸೊ ಒಂದು ಸ್ಟ್ರೈನರ್ ತೆಗೆದು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ. ಮತ್ತು ಈ ಜ್ಯೂಸನ್ನು ನೀವು ಇಮಿಡಿಯೇಟಾಗಿ ಕುಡಿಬೇಕು. ಯಾಕಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆದರೆ ಅದು ಕಹಿ ಆಗುತ್ತೆ. ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಲಿಮ್ಕಾ ಲೈಮ್ ಜ್ಯೂಸ್ ನಿಮ್ಗೆ ಸಿಗುತ್ತಲ್ಲ, ಅಂಥ ಟೇಸ್ಟ್ ಇರುತ್ತೆ ರೆಸ್ಟೋರೆಂಟ್ ಸ್ಟೈಲ್. ಇದನ್ನು ನೀವು ಕೋಲ್ಡಾಗಿ ಸೇವಿಸಬೇಕು. ಐಸ್ ಕ್ಯೂಬ್ ಹಾಕಿ ಸ್ವಲ್ಪ ಮಿಂಟ್ ನೀವು ಕ್ರಷ್ ಮಾಡಿ ಹಾಕಿದರೆ ಲೈಮ್ ಮಿಂಟ್ ಜ್ಯೂಸ್ ರೆಡಿ ಆಗುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನಮಗೆ ಹೇಗಾಗಿದೆ ಅಂತ ಹೇಳಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ.